ಇನ್ನು ಲಗಾಮಿಲ್ಲದ ನಾಲ್ಗೆಯಿಂದಾಗಿನೇ ಸಿಟಿ ರವಿ ಅವರು ಆಗಾಗ ಸಮಸ್ಯೆಯನ್ನ ಮೈ ಮೇಲೆ ಎಳೆದುಕೊಳ್ತಾ ಇದ್ದಾರೆ. ಇದು ನಿನ್ನೆನೂ ಕೂಡ ನಡೀತು. ವಿಷಯ ಏನಾಗಿದ್ದು ಅಂತ ಅಂದ್ರೆ, ಮೊನ್ನೆ ಪರಿಷತ್ನಲ್ಲಿ ಬಜೆಟ್ ಆದ ನಂತರದ ಕೆಲ ಸಂಗತಿಗಳನ್ನೆಲ್ಲ ಪ್ರಸ್ತಾಪ ಮಾಡುವಾಗ ಕಾಂಗ್ರೆಸ್ MLC ನಜೀರ್ ಅಹಮದ್ ಅವರು ಪ್ರಧಾನಿ ಮೋದಿಯನ್ನ ದೇಶದ್ರೋಹಿ ಅಂತ ಹೇಳ್ಬಿಟ್ರು. ಕೊನೆಗೆ ಆ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಬಂತು. ನಿನ್ನೆ ಈ ಮಾತಿಗೆ ನಜೀರ್ ಅಹಮದ್ ಅವರು ತಮ್ಮ ಸಂತಾಪವನ್ನ ಅಥವಾ ವಿಷಾದವನ್ನ ವ್ಯಕ್ತಪಡಿಸಿದ್ರು. ಸಂತಾಪ ಅಲ್ಲ, ವಿಷಾದ. ನಾನು ಆ ಥರ ಹೇಳ್ಬಾರ್ದಿತ್ತು, ಹೇಳ್ಬಿಟ್ಟೆ ಓಕೆ ಅಂತ. ಆಮೇಲೆ ಪ್ರಸ್ತಾಪ ಆಯ್ತು, ನೀವೆಲ್ಲ ಮನಮೋಹನ್ ಸಿಂಗ್ ಅವ್ರಿಗೆ ಏನೇನು ಹೇಳಿರ, ನೆಹರು ಅವ್ರಿಗೆ ಏನು ಹೇಳಿದ್ರೆ ಈ ಚರ್ಚೆ ನಡೀತಾ ಇತ್ತು. ಇಷ್ಟಕ್ಕೆ ಇದು ಸೀಮಿತ ಆಗಿದ್ರೆ ಸಮಸ್ಯೆ ಇರಲಿಲ್ಲ. CT ರವಿ ಅವ್ರು ಏನು ಹೇಳ್ಬಿಟ್ರು, ಇದು ಪಾಕಿಸ್ತಾನದ ನಾಲ್ಗೆ, ಭಾರತದ ನಾಲ್ಗೆ ಈ ಥರ ಹೇಳಕ್ ಆಗಲ್ಲ, ಇದು ಪಾಕಿಸ್ತಾನದ ನಾಲ್ಗೆ ಅಂತ ಹೇಳಿ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಸಹಜವಾಗಿ ಇದು ಕೂಡ ಬಹಳ ಸಿಟ್ಟಿಗೆ ಕಾರಣ ಆಯ್ತು. ಏನ್ ಮಾತೆತ್ರೆ ಪಾಕಿಸ್ತಾನ ಅನ್ನೋದು, ಕಾಂಗ್ರೆಸ್ ಅವ್ರಿಗಿಂತ BJP ಅವರೇ ಬಹಳ ಪಾಕಿಸ್ತಾನವನ್ನು ನೆನಪಿಸ್ಕೊಳ್ತಾ ಇರ್ತಾರೆ ಆಗಾಗ. ಜೊತೆಗೆ CT ರವಿ ಅವರು ಈ ರೀತಿಯಾಗಿ ತಮ್ಮ ನಾಲ್ಗೆ ಹರಿಬಿಟ್ಟಿರುವಂತಹ ಕಾರಣಕ್ಕಾಗಿ ಅವರು ಸಾರಿ ಕೇಳಬೇಕು, ಕ್ಷಮೆ ಕೇಳಬೇಕು ಅಂತ ಹೇಳ್ಕೊಂಡು, ಅಷ್ಟೇ ಅಲ್ಲ ಅದು ಅಲ್ಲಿಗೆ ನಿಂತಿದ್ರೆ ಸಮಸ್ಯೆ ಆಗ್ತಿರಲಿಲ್ಲ, ಈಗ ಅವರನ್ನ ಸದನದಿಂದ ಅಮಾನತ್ ಮಾಡಬೇಕು ಅನ್ನೋಷ್ಟರ ಮಟ್ಟಿಗೂ ಕೂಡ ಹೋಗಿದೆ. ಆ ಸಂದರ್ಭದಲ್ಲಿ ಮಧ್ಯ ಪ್ರವೇಶಿಸಿರುವಂತಹ ಸಭಾಪತಿಯವರು ಹಿರಿ CT ರವಿ ಇವತ್ತಿಲ್ಲ, ಅವ್ರ ಹತ್ರನೂ ಈ ವಿಚಾರವೊಮ್ಮೆ ಪ್ರಸ್ತಾಪ ಮಾಡಿ ಆನಂತರ ನಿರ್ಣಯಕ್ಕೆ ಬರೋಣ, 8 ಗಂಟೆ ಒಳಗೆ ರಾತ್ರಿ ಅವ್ರು ಬರಬೇಕು ಅಂತ ಅಂದಿದ್ದಾರೆ. CT ರವಿಯನ್ನು ಬರೋ ಹಂಗೇನು ಕಾಣ್ತಾ ಇಲ್ಲ. ಬನ್ನಿ ಏನಾಗ್ತಾ ಇದೆ CT ರವಿ ವಿಚಾರವಾಗಿ ನೋಡೋಣ. ಹಂಗೆಲ್ಲ ಮಾತಾಡಲ್ಲ. ಯಾವ್ದೋ ಪಾಕಿಸ್ತಾನ ಕಡೆ ನಾಲ್ಗೆನೇ ಇರ್ಬೇಕಿದ್ದೀಗೆ, ಯಾವ್ದೋ ಪಾಕಿಸ್ತಾನ ಕಡೆ ನಾಲ್ಗೆನೇ ಇರ್ಬೇಕಿದ್ದೀಗೆ. ದೇಶ ಪ್ರಧಾನಮಂತ್ರಿ ಬಗ್ಗೆ ಹಂಗೆ ಮಾತಾಡೋದು ಕೇಳಿದ್ರಲ್ಲ, ಯಾವುದೋ ಪಾಕಿಸ್ತಾನದ ನಾಲಿಗೆ ಅನ್ನೋ ಮಾತನ್ನ. ಅಷ್ಟಕ್ಕೂ ವಿಧಾನ ಪರಿಷತ್ನಲ್ಲಿ CT ರವಿ ಈ ಮಾತು ಯಾಕೆ ಆಡಿದ್ದು ಅಂದ್ರೆ, ಕಾಂಗ್ರೆಸ್ ಸದಸ್ಯ ನಜೀರ್ ಅಹಮದ್ ಪ್ರಧಾನಿ ವಿರುದ್ಧ ಮಾತನಾಡಿದ್ದರು. ಆ ಮಾತನ್ನ ಟೀಕಿಸೋ ಭರದಲ್ಲಿ ಭಾರತದ ನಾಲ್ಗೆ ಇಂಥ ಪದ ಬಳಸಲ್ಲ, ಯಾವುದೋ ಪಾಕಿಸ್ತಾನದ ನಾಲ್ಗೆ ಇರಬೇಕು ಅಂದಿದ್ರು. ಈ ಮಾತು ಇವತ್ತು ಕಿಚ್ಚು ಹೊತ್ತಿಸಿತ್ತು. ಯಾವ್ದೋ ಪಾಕಿಸ್ತಾನ ಕಡೆ ನಾಲ್ಗೆನೇ ಇರ್ಬೇಕಿದ್ದೀಗೆ. ಈ ಮಾತಿಗೆ ವಿಷಾದ ವ್ಯಕ್ತಪಡಿಸುವಂತೆ ಪರಿಷತ್ ಸಭಾಪತಿ ಹೊರಟ್ಟಿ ಹೇಳಿದ್ರು. ಆದ್ರೆ ಈವರೆಗೆ CT ರವಿ ವಿಷಾದ ವ್ಯಕ್ತಪಡಿಸಿಲ್ಲ. ಹೀಗಾಗಿ ಕಾಂಗ್ರೆಸ್ ಸದಸ್ಯರು ಕ್ಷಮೆಯಾಚನೆಗೆ ಪಟ್ಟು ಹಿಡಿದ್ರು. ತಾವಿರ್ಬೋದು, ಸಭಾಪತಿಗಳಿರ್ಬೋದು, ಅವರ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಆದ ನಂತರ ಸಹಿತ ಅವರು ವಿಷಾದ ವ್ಯಕ್ತಪಡಿಸಲಿಲ್ಲ. ಆ ವಿಷಯಕ್ಕಾಗಿ ನಾವು ಮತ್ತೊಂದು ಸಲ ಈ ಸದನದಲ್ಲಿ ತಮ್ಮ ಮುಖಾಂತರ ಇದು ಸುಗಮವಾಗಿ ನಡೀಬೇಕು, ಚರ್ಚೆ ಆಗಬೇಕು ಎಂಬ ಉದ್ದೇಶದಿಂದ ಆ ಸದಸ್ಯರನ್ನು ವಿಷಾದ ವ್ಯಕ್ತಪಡಿಸಬೇಕಂತೇಳಿ ನಾವು ವಿನಂತಿ ಮಾಡ್ತಾ ಇದ್ದೀವಿ. ಇನ್ನು CT ರವಿ ವಿಷಾದಿಸೋ ಅವಕಾಶ ಇಲ್ಲ ಅಂತ ಛಲವಾದಿ ನಾರಾಯಣಸ್ವಾಮಿ ಹೇಳಿದ್ರು. CT ರವಿ ಅವರು ಮಾತಾಡಿದ್ರಲ್ಲಿ ಯಾವುದು ಅನ್ಪಾರ್ಲಿಮೆಂಟರಿ ವರ್ಡ್ ಇರಲಿಲ್ಲ. ಮಾತಾಡಿದ ವಿಷಯ ಪೀಠಕ್ಕೆ ಅವರು ಒಪ್ಪಿಸಿದ್ರೆ ಹೊರತು ಯಾರ ಹೆಸರನ್ನು ಹೇಳಲಿಲ್ಲ. ಇದು ಬಿಟ್ಟು ಮುಂದುವರೆದು ಇದರ ಬಗ್ಗೆ ಚರ್ಚೆ ಬೇಕಾಗಿಲ್ಲ, ಅದನ್ನು ನಾವು ಒಪ್ಪೋದಿಲ್ಲ. ನಜೀರ್ ಅಹಮದ್ ವಿಷಾದ ವ್ಯಕ್ತಪಡಿಸಿಲ್ವಾ ಅಂತ ಪ್ರಶ್ನಿಸಿದ್ರು. ನಜೀರ್ ಅಹಮದ್ ಅವ್ರಿಗೂ ಅವ್ರದ್ದೇ ಆಗಿರ್ತಕ್ಕಂಥ ಆರ್ಗ್ಯುಮೆಂಟ್ ಇತ್ತು, ತಮ್ಮದೇ ಆಗಿರ್ತಕ್ಕಂಥ ಒಂದು ವಿವರಣೆ ಇತ್ತು. ಬಟ್ ಫೈನಲಿ ಅಟ್ ದಿ ರಿಕ್ವೆಸ್ಟ್ ಆಫ್ ಸ್ಪೀಕರ್, ಅಟ್ ದಿ ರಿಕ್ವೆಸ್ಟ್ ಆಫ್ ದಿ ಹೌಸ್, ನಜೀರ್ ಅಹಮದ್ ಆಡಿದ್ದು ಘನಕಾರ್ಯನಾ ಅಂತ ಛಲವಾದಿ ಮರು ಪ್ರಶ್ನೆ ಹಾಕಿದ್ರು. ಒಂದು ಏನೋ ದೊಡ್ಡ ಘನ ಕಾರ್ಯವನ್ನ ಮಾಡಿದ್ದಾರೆ ಅವರು ಅನ್ನೋ ರೀತಿ. ಇದು ಘನಕಾರ್ಯ ಅಂತೀರಾ? ಇಲ್ಲ, ನೀವು ಹೇಳಲಿಲ್ಲ. ನೀವು ಹೇಳೋ ರೀತಿ ಹಂಗಿದೆ. ಅವ್ರದೇ ಆದ ರೀತಿ ನೀತಿಗಳಿದ್ವು, ವಿವರಣೆಗಳಿದ್ವು, ಆದರೂ ಕೂಡ ಅದನ್ನ ಸಮರ್ಥನೆ ಇತ್ತು. ನೀವು ಆದ್ರೂ ಅವ್ರು ಕೇಳಿದ್ದಾರೆ ಅಂದ್ರೆ ಇದೊಂದು ಘನಕಾರ್ಯನಾ? ಈ ವೇಳೆ BK ಹರಿಪ್ರಸಾದ್ ಹಾಗೂ BJP ಸದಸ್ಯರ ನಡುವೆ ಜಟಾಪಟಿ ನಡೀತು. ಈ ಮಧ್ಯೆ CT ರವಿ ಆಕ್ಷೇಪಾರ್ಹ ಹೇಳಿಕೆಗೆ ಸದನದಿಂದ ಅಮಾನತು ಮಾಡಲು ಆಡಳಿತ ಪಕ್ಷ ನಿರ್ಣಯ ಮಂಡಿಸಿತು. ಆಗ ಸಭಾಪತಿ ಹೊರಟ್ಟಿ ರವಿ ಬಂದ್ಮೇಲೆ ನಿರ್ಣಯ ಮಂಡಿಸಿ ಅಂದ್ರು. ಆಗ CT ರವಿ ಅವರನ್ನ ಸದನಕ್ಕೆ ಕರೆಸುವಂತೆ ಆಡಳಿತ ಪಕ್ಷ ಒತ್ತಾಯ ಮಾಡ್ತು. ಬಳಿಕ BJP ಚೀಫ್ ವಿಪ್ಗೆ ರವಿ ಅವರನ್ನ ರಾತ್ರಿ 8 ಗಂಟೆ ಒಳಗೆ ಕರೆಸುವಂತೆ ಸೂಚನೆಯನ್ನ ಕೊಡಲಾಯಿತು. ಸುನಿಲ್, TV9 ಬೆಂಗಳೂರು.